ನಾವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಜನರ ಅಪೇಕ್ಷೆಯಂತೆ ಕೆಲಸ ಮಾಡೋಂಥದ್ದು ಚಿಂತನೆ ಮಾತ್ರ ಇಟ್ಕೋಬೇಕು ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ನಾವೆಲ್ಲ ಇದರಲ್ಲಿ ಚಿಕ್ಕವರಾಗಬಾರ್ದು. ಈ ಥರ ಎಲ್ಲ ಹೇಳಿಕೆಗಳು ಕೊಟ್ಟು ಕಾಂಗ್ರೆಸ್ ಪಕ್ಷ ಸುಭದ್ರವಾಗಿದೆ. ಜನರ ಒಂದು ಸಮಸ್ಯೆಗಳನ್ನು ಯಾವ ರೀತಿ ನಾವು ಪರಿಹಾರ ಕೊಡೋಂಥದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸ್ಬೇಕು ಅಂತ ನಾನು ಹೇಳ್ತೇನೆ. ನಾನು ಪೊಲ್ಯೂಷನ್ ಅವರು ಕೂಡ ಅದೇ ಮಾತು ಹೇಳಿದ್ದಾರೆ ಸರ್, ಈ ರೀತಿ ಅವಶ್ಯಕತೆ ಇರಲಿಲ್ಲ ಮಾತುಗಳು ಈಗ ಇಂಥ ಸಂದರ್ಭದಲ್ಲಿ. ಹೈಕಮಾಂಡ್, ನಮ್ಮ ಪಾರ್ಟಿ ಹೈಕಮಾಂಡಿನ ಪಾರ್ಟಿ, ಒಂದು ಶಿಸ್ತುಬದ್ಧತೆಯ ಪಾರ್ಟಿ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತು ಎಲ್ಲೋ ಒಂದು ಕಡೆ ಈ ಹೇಳಿಕೆಗಳು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಾನು ಅದನ್ನು ಅವರು ಅರ್ಥ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಸರ್, ಇದು ಪದೇ ಪದೇ ಯಾಕೆ ಬರ್ತಾ ಇದೆ ಸರ್? ಒಂದು ಎಲ್ಲರೂ ಅಭಿವೃದ್ಧಿ ಪರ ಇರಬೇಕು, ಯಾರು ಮಾತಾಡಬಾರ್ದು ಅಂತದ. ಆದರೆ ಇಂಥ ಹೇಳಿಕೆಗಳು ಪದೇ ಪದೇ ಯಾಕೆ ಬರುತ್ತೆ? ಕಾಂಗ್ರೆಸ್ನಲ್ಲಿ ಒಳಗಡೆ ಎಲ್ಲವೂ ಸರಿ ಇದೆಯಾ? ಸರಿ ಇದ್ದರೆ ಯಾಕೆ ಈ ಥರದ ಹೇಳಿಕೆಗಳು ಬರುತ್ತೆ? ಎಲ್ಲವುದು ವಿಚಾರಗಳಲ್ಲೂ ಸಣ್ಣ ಪುಟ್ಟವು ಇದ್ದೇ ಇರ್ತವೆ. ಈ ವಿಚಾರದಲ್ಲಿ ತಮ್ಮ ಜವಾಬ್ದಾರಿಗಳು ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಗಮನಗಳು ಕಡಿಮೆ ಆದಾಗ ಇದಾಗುತ್ತೆ ಅಂತ ಅನಿಸುತ್ತೇನೋ. ಆದರೆ ನಾನು ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ನಾವೆಲ್ಲ ಒಂದು ಕಾಂಗ್ರೆಸ್ ಪಾರ್ಟಿಗೆ ಶಿಸ್ತು ಏನಿದೆ ಅದನ್ನು ಮುಂದುವರಿಸುವಂಥ ಜವಾಬ್ದಾರಿ ನಾವು ಮಾಡಬೇಕಾಗಿದೆ. ಏನಿವತ್ತು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಅಪೇಕ್ಷೆಯಂತೆ ಒಬ್ಬ ಶಾಸಕನಾಗಿ ನಾವು ಯಾವ ರೀತಿ ನಮ್ಮ ಜವಾಬ್ದಾರಿಗಳಿದೆ ಅದನ್ನು ಪೂರ್ಣ ಮುಗಿಸ್ಬೇಕು ಅನ್ನೋದನ್ನು ಬಗ್ಗೆ ಚಿಂತನೆ ಮಾಡಬೇಕಾದಂಥದ್ದು ಇರೋದರಿಂದ ಈ ಹೇಳಿಕೆಗಳೆಲ್ಲ ಕೊಡಬಾರ್ದು. ನಾವು ಅದನ್ನು ಎಲ್ಲೋ ಒಂದು ಕಡೆ ಜನರಿಗೂ ಗೊಂದಲ ಆಗುತ್ತೆ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೋತಾವ್ರೆ. ಇನ್ನು ಮುಂದಿನ ದಿನಗಳಲ್ಲಿ ಯಾರೂ ಮಾತಾಡಲ್ಲ ಅಂತ ನಾನು ಭಾವಿಸ್ತೇನೆ.